ಗಲಾಟೆ ಆಗಿದ್ದು ಈ 50-50 ಕೊಡಲಿಕ್ಕೆ ಆರ್ಡ್ರ್ ಮಾಡಿದೆ. ಆವಾಗ ಚೀಫ್ ಮಿನಿಸ್ಟರ್ದು ಪತ್ನಿ ಹೆಸರಲ್ಲಿ ಆ ಲ್ಯಾಂಡು ಯಾವ ಕಾಲದಲ್ಲಿ ಬಂದಿದೆ? ಅದು ಡಿನೋಟಿಫಿಕೇಶನ್ ಆಗಿದೆ. ಲ್ಯಾಂಡನ್ನ ಮೂಡದವರು ಯಾವ ರೀತಿಯಲ್ಲಿ ನೋಟಿಫಿಕೇಶನ್ ಮಾಡಲಿಕ್ಕಾಗ್ತದೆ? ಇದೆಲ್ಲ ನಮಗೆ ವಿರೋಧ ಪಕ್ಷರಿಗೆ ಬೇರೆ ಯಾರು ಸಬ್ಜೆಕ್ಟ್ ಇಲ್ಲ. ಏನು ಸಬ್ಜೆಕ್ಟ್ ಇಲ್ಲದ ವಿಚಾರದಲ್ಲಿ ಮಾತಾಡ್ತಿದ್ದಾರೆ ಹೊರತು ಅವ್ರ ಕಾಲದಲ್ಲೇ ಇದೆಲ್ಲ ಆಗಿದ್ದು. ನೋಡಿ, ನಾನು ಹೇಳ್ತಾ ಇದ್ದಿಲ್ಲ. ನಾನು 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 ಒಂದು ವಿಷಯ ಕೇಳಿ ನೋಡಿ, ಕೇಳಿ. ನಾನು ಯಾರ ಮೇಲೆ ದೋಷಾರೋಪ ಮಾಡಲಿಕ್ಕೆ ನಾನಿಲ್ಲ. ಈಗಾಗಲೇ ಅದಕ್ಕೆ ತನಿಖೆ ನಡೀತಾ ಇದೆ. ತನಿಖೆ ಆಗಲಿ. ತನಿಖೆ ಆದಮೇಲೆ ರಿಪೋರ್ಟ್ ಬಂದ ಮೇಲೆ ಯಾರು ತಪ್ಪಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ನಮ್ಮ ಸರ್ಕಾರ ತಗೊಳ್ತೀವಿ. ಸುಮ್ಮನೆ ತನಿಖೆ ನೋಡಿ, ಇವರು ತನಿಖೆ ಸರಿ ಇಲ್ಲ ಅಂದರೆ ಪ್ರತಿಯೊಂದು ಸತಿ ಹೇಳ್ತಾರೆ. ಈಗ ನನ್ನ ವಿಚಾರದಲ್ಲಿ ಡಿ ಕೆ ರವಿ ವಿಚಾರದಲ್ಲಿ ಬಂದಾಗ ಏನು ಹೇಳಿದ್ರು ಅವರು? ಎಷ್ಟು ದಿವಸ ಅಸೆಂಬ್ಲಿಯಲ್ಲಿ ಮಲಗಲಿಲ್ವಾ? ಇದರಲ್ಲಿ ಮಲಗಲಿಲ್ವಾ? CBI ಕೊಡಿಂದ CBI ಕೊಡಲಿಲ್ವಾ? CBI ಕೊಟ್ಟಾಗ ಏನಾಯ್ತದು? ಏನು ಬಂದಿದ್ದು? ಅದಾದಮೇಲೆ ಒಂದು ದಿವಸ ಮಾತಾಡಿದಾರ ಇವರು. ಈಗ ನಮ್ಮ ಗಣಪತಿ ಕೇಸಲ್ಲಿ CBI ಕೊಡಲಿಲ್ವಾ? ನಾವು 6-7 CBI ಕೊಟ್ಟಿದ್ದೀವಿ. ಇವ್ರ ಕಾಲದಲ್ಲಿ ಒಂದಾದರೂ CBI ಕೊಟ್ಟಿರೋ ಉದಾಹರಣೆ ಇದೆಯಾ? ಏನು ಮಾತಾಡ್ತಿದ್ದಾರೆ? CBI ಇಂದ ಹೇಳ್ತಾರೆ. ನಾನು ಕೇಳ್ತಾ, ನಮ್ಮ ಅಧಿಕಾರಿಗಳಿಗೆ ದಕ್ಷ ಅಧಿಕಾರಿಗಳು ಇಲ್ವಾ? ಅವರು ಎಫಿಷಿಯೆಂಟ್ ಇಲ್ವಾ? ಎಲ್ಲ ಇದನ್ನು ಅವರು ಮಾಡ್ತಾ ಇದ್ದಾರೆ. ಅವ್ರಿಗೆ ಅವಕಾಶ ಕೊಡಿ. ನೀವು ಯಾಕೆ ಇದು ಮಾಡ್ತೀರಾ? ಅವ್ರ ಮೇಲೆ ಇದು ಮಾಡ್ತೀರಾ? ಅದಾಗಿ ನಿಮಗೆ ಅವ್ರದ್ದು ಎನ್ಕ್ವೈರಿ ಆಗಿ ಎಲ್ಲ ಆದಮೇಲೆ ಅವ್ರು ಕ್ರಮ ತಗೊಳ್ತಿದ್ರೆ ಆಗ ಹೇಳಲಿ. ಈಗ ಇದು ಫಸ್ಟಿಂದಲೇ ಶುರು ಮಾಡ್ತಾರೆ CBI ಇಂದ ಬಿಟ್ಟು. CBI ಗೊತ್ತಾ ನಿಮಗೆ? ನೋಡಿ, ನೋಡಿ ಮುಖ್ಯಮಂತ್ರಿಯವರು ಆ ವಿಚಾರದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾವ ಕಾಲದಲ್ಲಿ ಏನನ್ನ ಆಗಿದೆ ಅಂತ. ನಾನು ಸಮೇತ HUD ಮಿನಿಸ್ಟರ್ ಆಗಿದ್ದವನು. ಯಾವುದು 90ಯಲ್ಲಿ ಆಗಿದ್ದವನು. ನನಗೂ ಸ್ವಲ್ಪ ವಿಚಾರ ಗೊತ್ತಿದೆ. ಮೂಢ ಸಮೇತ ನನ್ನ ಕೆಳಗಡೆ ಬರ್ತಾ ಇತ್ತು. ಅದರಲ್ಲಿ ಮುಖ್ಯಮಂತ್ರಿಯವರಾಗಲಿ ಅವರ ಪತ್ನಿಯವರಾಗಲಿ ಯಾವುದೇ ರೀತಿಯ ಇದು ಮಾಡಲಿಲ್ಲ. ಅವ್ರು ನ್ಯಾಯಯುತವಾಗಿ ಮಾಡಿದ್ದಾರೆ. ನೀವು ನ್ಯಾಯಯುತವಾಗಿ ಮಾಡೋದಕ್ಕೆ ಇದೇನಾಗ್ತದೆ? ದಿಸ್ ಇಸ್ ಅ ಫಾಸಿಸ್ಟ್. ಇದು 100 ಸತಿ ಇವರಿದ್ದಾರಲ್ಲ, ನಮ್ಮ 100 ಸತಿ ಸುಳ್ಳು ಹೇಳ್ಬಿಟ್ಟು ಸತ್ಯ ಹೇಳುವಂಥ ತಂತ್ರ ನಮ್ಮ ಇವರು ಮಾಡ್ತಾ ಇದ್ದಾರೆ. ಅದಕ್ಕೆ ನೋಡಿ, ಅದರ ವಿಚಾರದಲ್ಲಿ ಇನ್ವೆಸ್ಟಿಗೇಷನ್ ಆಗ್ತದೆ, ಎನ್ಕ್ವೈರಿ ಆಗ್ತದೆ. ಆ ಎನ್ಕ್ವೈರಿ ರಿಪೋರ್ಟ್ ಬಂದ ಮೇಲೆ ಈಗ ನಾವು ನೀವು ಇಲ್ಲಿ ಕೂತ್ಬಿಟ್ಟು ತೀರ್ಮಾನ ಮಾಡೋದಲ್ಲ. ಅದು ಎನ್ಕ್ವೈರಿ ಆಗಲಿ, ತೀರ್ಮಾನ ಆದಮೇಲೆ ಅದರ ವಿಚಾರದಲ್ಲಿ ನಾವು ಎನ್ಕ್ವೈರಿ ರಿಪೋರ್ಟ್ ಬಂದ ಮೇಲೆ ಮಾಡಿ. ನಾನು ಯಾವುದಿಲ್ಲ. ನಾನು ರಾಜಕೀಯಕ್ಕೆ ಬಂದಿದ್ದು 1969ನೇ ಇಸ್ವಿಯಲ್ಲಿ. ನಿಮಗೆ ಹಲವಾರು ಜನರಿಗೆ ಗೊತ್ತಿರೋಕ್ಕಿಲ್ಲ. ನಾನು ರಾಜಕೀಯಕ್ಕೆ ಬಂದಾಗ ಯಾರು ನನಗೆ ಫೋರ್ಸ್ ಮಾಡಲಿಲ್ಲ, ನೀವು ರಾಜಕೀಯಕ್ಕೆ ಬರಲೇಬೇಕು, ಇಲ್ಲಂದ್ರೆ ದೇಶ ರಾಜ್ಯ ಯಾರು ಹೇಳಲಿಲ್ಲ.